ಈ ತಿಂಗಳ ಅಂತ್ಯದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಅಮರಾಪುರದಲ್ಲಿ ಗ್ರಾಮಸಭೆ ಆಯೋಜಿಸಿ ಜಾಗೃತಿ ಮೂಡಿಸಲಾಯಿತು. ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಧರ್ ಬಾರಿಕರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿ ವೀರಭದ್ರಾಚಾರ್, ಶಿಕ್ಷಕ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯಿತಿಯಿಂದ ಆಗಮಿಸಿರ್ತಕ್ಕಂಥ ಗಂಗಾಧರ್ ಟಿಪು. ಎಲ್ಲರಿಗೂ ನಮಸ್ಕಾರ. ಈ ದಿನದ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವಿಶೇಷ ಬಳಿಕ ಶ್ರೀಧರ್ ಬಾರಿಕರ್ ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟವರ ಹೆಸರುಗಳನ್ನು ತೆಗೆದುಹಾಕುವುದು, ವಲಸೆ ಹೋಗಿರುವವರು ಸೇರಿದಂತೆ ವಿವಿಧ ಕಾರಣದಿಂದ ಮತದಾರರ ಪಟ್ಟಿಯಿಂದ ಹೊರಗುಳಿದವರಿಗೆ ಮರಳಿ ಸೇರ್ಪಡೆಗೆ ಅವಕಾಶ ಕಲ್ಪಿಸುವ ಹಿನ್ನೆಲೆಯಲ್ಲಿ ತೀವ್ರ ಪರಿಷ್ಕರಣೆಯನ್ನು 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಲಿದ್ದು, ಅವರಿಗೆ ಸಂಪೂರ್ಣ ಸಹಕಾರ ನೀಡಬೇಕು. ಒಂದು ವೇಳೆ ಮನೆಗೆ ಬೀಗ ಹಾಕಿದ್ದಲ್ಲಿ ಸಂಬಂಧಪಟ್ಟ ಗಣತಿದಾರರು 3 ಬಾರಿ ಭೇಟಿ ನೀಡಲಿದ್ದು, ಆಗಲೂ ಬೀಗ ಹಾಕಿದ್ದರೆ ಅಂತಹ ಮನೆಯನ್ನು ಅವರು ಮತದಾರರ ಪಟ್ಟಿ ಸೇರ್ಪಡೆಯಿಂದ ಕೈಬಿಡಲಿದ್ದಾರೆ. ಹೀಗಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಕೈತಪ್ಪದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ಆಮೇಲೆ ಅವರ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅವರು ಸೈನ್ ಮಾಡಬೇಕು. ಆ ರೀತಿ ಇದೆ. 2002ರಲ್ಲಿ ಏನಿತ್ತು, 2025ರಲ್ಲಿ ಏನಿದೆ, ಅದು ಲೆಫ್ಟ್ ಟು ರೈಟ್ ಇದೆ. ಅದು ಆ ರೀತಿ ಅವ್ರ ಇನ್ಫಾರ್ಮೇಶನ್ ರೆಡಿನೇ ಇರುತ್ತೆ. ಆಮೇಲೆ ಫೋಟೋನು ರೆಡಿ ಇರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿದ್ರೆ ಅಲ್ಲಿ ಚೆಕ್ ಮಾಡಬೇಕು. ವೀರಭದ್ರಾಚಾರ್ ಇದೇ ತಿಂಗಳ 30ರಿಂದ ಜುಲೈ 29ರವರೆಗೆ 1 ತಿಂಗಳ ಕಾಲ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಹೆಸರು ಸೇರ್ಪಡೆಗೂ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಇದು ಪಕ್ಕಾ ಮಾಹಿತಿ. ಹೆಂಗಂತ ಹೇಳಿದ್ರೆ ಡಬಲ್ ಇದ್ದರು ಹೋಗ್ಬಿಡ್ತಾರೆ. ಈಗ ನಮ್ಮ ಅಮರಾಪುರದಾಗ ಇರ್ತಕ್ಕಂಥವ್ರು ಒಬ್ಬರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳಿ ಅವ್ರ ಹೋಟೆಲ್ ಇಲ್ಲೇ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಈಗ ಅವ್ರು ಇಷ್ಟ ಅಲ್ಲಾದ್ರೂ ಸೇರಿಸ್ಬೋದು, ಇಲ್ಲಾದ್ರೂ ಸೇರಿಸ್ಬೋದು, ಒಂದು ಕಡೆ ಉಳ್ಕೊಳ್ಳೋದು. ಶಿಕ್ಷಕ ಚಂದ್ರಶೇಖರ್ ಗಣತಿದಾರರು ಮನೆ ಮನೆಗೆ ಮಾಹಿತಿ ಸಂಗ್ರಹಿಸಲು ಬರುವ ಸಮಯದಲ್ಲಿ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಿ ಗಣತಿದಾರರು ನೀಡುವ ಅರ್ಜಿಯನ್ನು ನಿಖರ ಮಾಹಿತಿಗಳೊಂದಿಗೆ ಭರ್ತಿ ಮಾಡಬೇಕು ಎಂದು ಹೇಳಿದರು. ಈಗ ಇಲ್ಲಿವರೆಗೂ ಸರ್ ಅಂದ್ರೆ ನಮಗೆ ಇದು ನಡೀತಾ ಇರೋದು ಲೀಗಲಿ ನಡೀತಾ ಇರ್ತಕ್ಕಂಥದ್ದು. ನಾವ್ ಎಷ್ಟೇ ಪ್ರಯತ್ನ ಪಟ್ಟು ಒಬ್ಬರ ಪರವಾಗಿ ಇದನ್ನ ಉಳಿಸ್ಬೇಕು, ಇದನ್ನ ತೆಗಿಬೇಕು ಅನ್ನೋ ಕೆಲಸ ಅಲ್ಲ ಇದು. ನಾವು ಆದಷ್ಟು ಈತನನ್ನ ಈ ಮತದಾರ ಪಟ್ಟಿಯಲ್ಲಿ ಉಳಿಸ್ಲೇಬೇಕು ಅಂತ ಮಾಡ್ತೀವಿ. ಅದಕ್ಕೆ ನಿಮ್ ಸಹಕಾರ ಬೇಕು. ಸ್ಥಳೀಯರಾದ ತೆಗ್ಗಿನ ಬೂದಿಹಾಳ ನಿವಾಸಿ ಕವಿತಾ ಮತದಾರರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲಾಯಿತು. ಗಣತಿದಾರರು ಮನೆಯ ಬಳಿ ಬಂದಾಗ ಯಾವೆಲ್ಲ ಮಾಹಿತಿ ನೀಡಬೇಕು ಎಂಬ ಕುರಿತು ಅರಿವು ಮೂಡಿಸಲಾಯಿತು ಎಂದರು. ಅವರು ಅಲ್ಲಿ ಕೆಲವೊಂದು ಕೇಂದ್ರಗಳನ್ನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಿದಾಗ ಅಲ್ಲಿಂದ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲ ಅದು ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಕ್ಕೆ ನಾವು ಸಹಕಾರ ಕೊಡಬೇಕು. ಕಕ್ಕಬೇವಿನಹಳ್ಳಿ ಗ್ರಾಮದ ನಿವಾಸಿ ಸುಜಾತ ಗಣತಿದಾರರು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಬಂದ ಸಂದರ್ಭದಲ್ಲಿ ಯಾವ ಮಾಹಿತಿ ನೀಡಬೇಕು ಎನ್ನುವ ಕುರಿತು ಜಾಗೃತಿ ಮೂಡಿಸಲಾಯಿತು ಎಂದು ಹೇಳಿದರು. 2 ಮತಪಟ್ಟಿಗಳು ಇರ್ತವೆ, ಅವ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡಬೇಕು. ಹಾಗೆ ಹೊಸ ಏನು 18 ವರ್ಷ ತುಂಬಿರೋರಿಗೆ ಆಮೇಲೆ 2 ಫಾರ್ಮೆಟ್, ಈ ತರ ಫಾರ್ಮೆಟ್ಗಳು ಕೊಡ್ತಾರೆ. ಆ ಫಾರ್ಮೆಟ್ ಅಲ್ಲಿ ಒಂದರಲ್ಲಿ ನಾವು ಭರ್ತಿ ಮಾಡಬೇಕು, ಇನ್ನೊಂದರಲ್ಲಿ ಮತ್ತೆ ನಾವು ಏನೋ ತಗೊಂಡಿರ್ತೀವಲ್ಲ ಅದನ್ನ ಅವರಿಗೆ ಮತ್ತೆ ವಾಪಸ್ ಕೊಡ್ಬೇಕಾಗುತ್ತೆ.